ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಡೈರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಚಟ್ಪಟವಾದಂಥ ಎಲ್ಲರ ಬಾಯಲ್ಲಿ ನೀರು ತರಿಸುವಂಥ ಚನಾ ಚಾಟ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ನಾನು 1/4 kgಯಷ್ಟು ಬಿಳಿ ಕಡಲೆಯನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ. ನಾವು ಸಂಜೆ ಮಾಡೋದಾದರೆ ಬೆಳಿಗ್ಗೆ ಕಡಲೆಯನ್ನು ನೀರಿನಲ್ಲಿ ನೆನೆಸಿಟ್ಕೋಬೇಕು. ಇನ್ನು ಈ ಕಡಲೆಯನ್ನು ನೀರಿನ ಸಮೇತ ಒಂದು ಪ್ರೆಷರ್ ಕುಕ್ಕರ್ಗೆ ಹಾಕ್ಕೊಂಡಿದ್ದೇನೆ. ನೀರು ಬೇಕಿದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನಲ್ಲಿ ಕ್ಲೋಸ್ ಮಾಡಿಕೊಳ್ಳುವ. ಈ ಕಡಲೆಯನ್ನು 3 ಸೀಟಿ ಬರುವ ತನಕ ಕುಕ್ ಮಾಡಿದರೆ ಸಾಕು. ಕಡಲೆ ಓವರ್ ಕುಕ್ ಆದರೆ ಚನಾ ಚಾಟ್ ಚೆನ್ನಾಗಿ ಬರುವುದಿಲ್ಲ. ಇನ್ನು ಕುಕ್ಕರ್ನ ಪ್ರೆಷರ್ ಹೋದ್ಮೇಲೆ ಲಿಡ್ ಓಪನ್ ಮಾಡಿಕೊಳ್ಳುವ. ಇನ್ನು ಈ ಕಡಲೆಯನ್ನು ಒಂದು ಸ್ಟ್ರೈನರ್ ಮೂಲಕ ಸ್ಟ್ರೈನ್ ಮಾಡಿಕೊಳ್ಳುವ. ಕಡಲೆಯನ್ನು ಸ್ಟ್ರೈನ್ ಮಾಡ್ಕೊಂಡಾದ್ಮೇಲೆ ಅದರಲ್ಲಿರುವ ನೀರು ಹೋಗಲಿಕ್ಕೆ ಕಡಲೆಯನ್ನು ಸ್ಟ್ರೈನರಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಳ್ಳುವ. ನೆಕ್ಸ್ಟ್ ಒಂದು ತವಾಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳುವ. ಇನ್ನು ಇದಕ್ಕೆ ಅರ್ಧ ಚಮಚ ಜೀರಿಗೆಯನ್ನು ಹಾಕ್ಕೊಂಡು ನಂತರ ಇದಕ್ಕೆ 1/4 ಚಮಚ ಅರಿಶಿನ ಹುಡಿ, 1 ಚಮಚ ಮೆಣಸಿನ ಹುಡಿ. ನಿಮಗೆ ಜಾಸ್ತಿ ಖಾರ ಬೇಕಿದ್ರೆ ಮೆಣಸಿನ ಹುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಅರ್ಧ ಚಮಚ ಗರಂ ಮಸಾಲ ಹುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆಗಳನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಇನ್ನು ನಾವು ಕುಕ್ ಮಾಡಿದ ಬಿಳಿ ಕಡಲೆಯನ್ನು ಇದಕ್ಕೆ ಹಾಕ್ಕೊಂಡು ಮಸಾಲೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿ ತೆಗೆಯುವ. ನೆಕ್ಸ್ಟ್ ನಾವು ಫ್ರೈ ಮಾಡಿದ ಕಡಲೆಯನ್ನು ಒಂದು ಬೌಲ್ಗೆ ಹಾಕೊಳ್ಳುವ. ಇನ್ನು ಇದಕ್ಕೆ ಸಣ್ಣಗೆ ಕಟ್ ಮಾಡಿಕೊಂಡ 1/2 ನೀರುಳ್ಳಿಯನ್ನು ಹಾಕ್ಕೊಂಡು 2 ಸಣ್ಣಗೆ ಕಟ್ ಮಾಡಿದ ಟೊಮೆಟೊ ಅನ್ನು ಹಾಕ್ಕೊಳ್ಳುವ. ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ಳುವ. ಇನ್ನು ಸಣ್ಣಗೆ ಕಟ್ ಮಾಡಿದ 1 ಹಸಿರು ಮೆಣಸಿನಕಾಯಿಯನ್ನು ಹಾಕ್ಕೊಳ್ಳುವ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಇನ್ನು ಅರ್ಧ ನಿಂಬೆ ರಸವನ್ನು ಹಾಕ್ಕೊಳ್ಳುವ. ಇನ್ನು 1/2 ಟೇಬಲ್ ಸ್ಪೂನಷ್ಟು ಇಮ್ಲಿ ಚಟ್ನಿಯನ್ನು ಹಾಕ್ಕೊಳ್ಳುವ. ಟ್ಯಾಮರಿನ್ ಚಟ್ನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತೆಗೆದುಕೊಳ್ಳುವ. ನೋಡಿ ಫ್ರೆಂಡ್ಸ್, ಚಟ್ಪಟವಾದ ನಮ್ಮ ಚನಾ ಚಾಟ್ ರೆಡಿಯಾಗಿದೆ. ಈ ಚಾಟ್ ತುಂಬಾನೇ ಟೇಸ್ಟಿಯಾಗಿದೆ ಹಾಗೆ ಹೆಲ್ದಿಯಾಗಿದೆ. ಚನಾ ಚಾಟ್ ನೋಡುವಾಗಲೇ ಬಾಯಲ್ಲಿ ನೀರು ತರಿಸ್ತದೆ, ಹಾಗೆ ಟೇಸ್ಟಲ್ಲಿ ಸಹ ತುಂಬಾನೇ ಒಳ್ಳೆಯದಿದೆ. ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಈ ರೆಸಿಪಿಯನ್ನು ಶೇರ್ ಮಾಡಿಕೊಳ್ಳಿ. ಹಾಗೆ ಕನ್ನಡ ಫುಡ್ ಡೈರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಲು ಮರಿಬೇಡಿ. ಇನ್ನು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್.